ಸಚಿವ ಸಂತೋಷ್ ಲಾಡ್ ಅವರ ಕಾಲಿಗೆ ಮಹಿಳೆಯೊಬ್ಬರು ಬಿದ್ದಿದ್ದಾರೆ. ಹಕ್ಕುಪತ್ರವನ್ನ ನೀಡಿ ಎಂದು ಸಂತೋಷ್ ಲಾಡ್ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಚಿವ ಸಂತೋಷ್ ಲಾಡ್ ಕಾಲಿಗೆ ಮಹಿಳೆ ಬಿದ್ದಿದ್ದಾರೆ. ಹಕ್ಕುಪತ್ರವನ್ನ ನೀಡಿ ಎಂದು ಸಂತೋಷ್ ಲಾಡ್ ಅವರ ಕಾಲಿಗೆ ಬಿದ್ದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಧಾರವಾಡ ತಾಲೂಕಿನ ಸಲಕಿನಕೊಪ್ಪ ಗ್ರಾಮದ ಮಹಿಳೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. 200 ಕುಟುಂಬಗಳಿಗೆ ಸರಿಯಾದ ಸೂರು ಸಿಗ್ತಾ ಇಲ್ಲ. ಗೋಮಾಳ ಜಮೀನಿನಲ್ಲಿ 200 ಕುಟುಂಬಗಳು ವಾಸ ಮಾಡ್ತಿವೆ. 200ಕ್ಕೂ ಅಧಿಕ ಕುಟುಂಬಗಳಿಗೆ ಹಕ್ಕುಪತ್ರ ಬೇಕಿದೆ. ಹಾಗಾಗಿ ಹಕ್ಕುಪತ್ರವನ್ನ ನೀಡಿ ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರು ಹೀಗೆಲ್ಲ ಮಾಡಬೇಡಿ, ಕಾಲಿಗೆಲ್ಲ ಬೀಳಬೇಡಿ, ಪರಿಹಾರವನ್ನ ನಾನು ಕೊಡ್ತೇನೆ ಅಂತ ಭರವಸೆಯನ್ನ ನೀಡಿದ್ದಾರೆ. ಸಚಿವ ಸಂತೋಷ್ ಲಾಡ್ ಅವರ ಕಾಲಿಗೆ ಮಹಿಳೆಯೊಬ್ಬರು ಬಿದ್ದಿದ್ದಾರೆ. ಹಕ್ಕುಪತ್ರವನ್ನ ನೀಡಿ ಎಂದು ಸಂತೋಷ್ ಲಾಡ್ ಅವರ ಕಾಲಿಗೆ ಮಹಿಳೆ ಬಿದ್ದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಧಾರವಾಡ ತಾಲೂಕಿನ ಸಲಕಿನಕೊಪ್ಪ ಗ್ರಾಮದಲ್ಲಿ ಸರಿಯಾದ ಸೂರು ಸಿಗ್ತಾ ಇಲ್ಲ. ಅಂದರೆ ಯಾರಿಗೂ ಕೂಡ ಮನೆ ಇಲ್ಲ. 200 ಕುಟುಂಬಗಳಿಗೆ ಮನೆ ಸಿಕ್ಕಿಲ್ಲ. ಗೋಮಾಳ ಜಮೀನಿನಲ್ಲಿ 200 ಕುಟುಂಬಗಳು ವಾಸವನ್ನ ಮಾಡ್ತಾ ಇವೆ. ಆದ್ರಿಂದ ಹಕ್ಕುಪತ್ರವನ್ನ ನೀಡಿ ಎಂದು ಅವರ ಕಾಲಿಗೆ ಬಿದ್ದಿದ್ದಾರೆ. ಅಂತಹ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರು ಹೀಗೆಲ್ಲ ಕಾಲಿಗೆ ಬೀಳಬೇಡಿ, ಏನೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ನಾನು ಪರಿಹಾರವನ್ನು ಹುಡುಕ್ತೇನೆ, ಆದಷ್ಟು ಬೇಗ ಹಕ್ಕುಪತ್ರವನ್ನು ನೀಡ್ತೇನೆ ಎಂದು ತಿಳಿಸಿದ್ದಾರೆ. ನೀವು ಹಂಗೆ ದಯಮಾಡಿ ಮಾಡಬೇಡಮ್ಮ. ಈ 2 ವರ್ಷ ನಿಮಗೆ ತೊಂದರೆ ಆಗಿದೆಯಾ? ಯಾಕೆ ಮಾಡಕ್ಕೆ ನಾವಿದೀವಮ್ಮ. ಸಮಾಧಾನವಾಗಿರ್ರಿ. ನಿಮ್ಮ ಭೂಮಿ ಇದ್ರೆ ಅಥವಾ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ನಿಮ್ಮ ಮನೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಸಮಾಧಾನವಾಗಿರ್ರಿ. ಡಿ.ಸಿ ಕರೆಕ್ಟ್ ಮಾತಾಡ್ತೀವಿ. ಯಾರು ಹೇಗೆಲ್ಲ ಮಾಡಬೇಡಮ್ಮ. ನೋಡಮ್ಮ, ಹಿಂಗೆಲ್ಲ ಮಾಡಬೇಡ. ಸುಮ್ಮನೆ ನೀವು ಹಂಗೆ ದಯಮಾಡಿ ಮಾಡಬೇಡಮ್ಮ. ಈ 2 ವರ್ಷ ನಿಮಗೆ ತೊಂದರೆ ಆಗಿದೆಯಾ? ಯಾಕೆ ಮಾಡಕ್ಕೆ ನಾವಿದೀವಮ್ಮ. ಸಮಾಧಾನವಾಗಿರ್ರಿ. ನಿಮ್ಮ ಭೂಮಿ ಇದ್ರೆ ಅಥವಾ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ನಿಮ್ಮ ಮನೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಸಮಾಧಾನವಾಗಿರ್ರಿ. ಡಿ.ಸಿ ಕರೆಕ್ಟ್ ಮಾತಾಡ್ತೀವಿ. ಯಾರು ಹೇಗೆಲ್ಲ ಮಾಡಬೇಡಮ್ಮ. ನೋಡಮ್ಮ, ಹಿಂಗೆಲ್ಲ ಮಾಡಬೇಡ. ಸುಮ್ಮನೆ ನೀವು ಹಂಗೆ ದಯಮಾಡಿ